ವೆಲ್ಕಮ್ ಟು ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್. ಮಾವಿನ ಹಣ್ಣು ಬೇಸಿಗೆಯಲ್ಲಿ ಹೆಚ್ಚಾಗಿ ಸಿಗುವ ಹಣ್ಣುಗಳ ರಾಜ ಎನಿಸಿಕೊಂಡ ರುಚಿಯಾದ ಹಣ್ಣು. ಮಾವಿನ ಹಣ್ಣನ್ನು ಇಷ್ಟಪಡದವರೇ ಇಲ್ಲ ಎನ್ನಬಹುದು. ಮಾವಿನ ಹಣ್ಣಿನ ಉಪಯೋಗ ಅಪಾರ. ನಾರಿನಾಂಶ, ವಿಟಮಿನ್ ಬಿ6, ವಿಟಮಿನ್ ಎ, ರಂಜಕ, ಮ್ಯಾಗ್ನೀಷಿಯಂ, ಸತುವಿನಂಥ ಖನಿಜಾಂಶಗಳು ಇದರಲ್ಲಿ ಸಮೃದ್ಧವಾಗಿದೆ. ಇದರಿಂದ ದೇಹಕ್ಕೆ ಅವಶ್ಯಕವಾದ ಪೋಷಕಾಂಶ ದೊರೆಯುತ್ತದೆ. ಮಾವಿನ ಹಣ್ಣು ತಿನ್ನುವುದರಿಂದ ಹಸಿವು ಹೆಚ್ಚುತ್ತದೆ, ಮಲಬದ್ಧತೆ ನಿವಾರಣೆಯಾಗುವುದು, ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುವುದು, ಹೃದಯದ ತೊಂದರೆ ನಿವಾರಣೆಯಾಗುವುದು, ವೀರ್ಯದ ವೃದ್ಧಿಯಾಗುವುದು. ಒಂದು ಬಟ್ಟಲು ಮಾವಿನ ಹಣ್ಣಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಕ್ರಮವಾಗಿ ಸೇವಿಸುತ್ತಾ ಬಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ರಕ್ತ ಪರಿಚಲನೆ ಉತ್ತಮಗೊಳ್ಳುವುದು, ನರಗಳ ದೌರ್ಬಲ್ಯ ಕುಗ್ಗುವುದು. ಕ್ಷಯ, ಕಾಲರ ನಿರೋಧಿಸಬಲ್ಲ ಶಕ್ತಿ ಮಾವಿನ ಹಣ್ಣಿನಲ್ಲಿದೆ. ರಕ್ತದೊತ್ತಡ ನಿವಾರಿಸಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುತ್ತದೆ. ಸಣ್ಣಗಿರುವವರು ಹೆಚ್ಚಾಗಿ ಮಾವಿನ ಹಣ್ಣನ್ನ ತಿನ್ನುವುದರಿಂದ ತೂಕವನ್ನ ಹೆಚ್ಚಿಸಿಕೊಳ್ಳಬಹುದು. ದೇಹದಲ್ಲಿನ ಎ ಜೀವಸತ್ವದ ಅಭಾವವನ್ನ ಈ ಮಾವಿನ ಹಣ್ಣು ನೀಗುತ್ತದೆ. ಮಾವಿನ ಹಣ್ಣಿನಲ್ಲಿ ಕಬ್ಬಿಣಾಂಶ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಅನಿಮಿಯಾದಿಂದ ಬಳಲುತ್ತಿದ್ದವರಿಗೆ ಉಪಯೋಗಕಾರಿಯಾಗಿದೆ. ಮಾವಿನ ಹಣ್ಣಿನಲ್ಲಿರುವ ಬೀಟಾ ಕೆರೋಟಿನ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೃಷ್ಟಿದೋಷ, ರಾತ್ರಿ ಕುರುಡು, ಕಣ್ಣು ಡ್ರೈ ಆಗುವ ಸಮಸ್ಯೆಯನ್ನ ನಿವಾರಿಸುತ್ತದೆ. ಈ ರುಚಿಯಾದ ಮಾವಿನ ಹಣ್ಣನ್ನು ಆದಷ್ಟು ಸೀಸನ್ನಲ್ಲಿ ಹೆಚ್ಚಾಗಿ ತಿಂದು ಆರೋಗ್ಯವನ್ನ ವರ್ಷವಿಡೀ ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.